ಇನ್ನು ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಯಾಕಂದರೆ ನಿನ್ನೆಯಿಂದಲೇ ಇದು ಜಾರಿಗೆ ಬಂದಿದೆ, ನಿನ್ನೆಯಿಂದ ನೀವು ಬಿಲ್ ಕಟ್ಟುವಂಥ ಅಗತ್ಯ ಇಲ್ಲ. ಆದರೆ ಏನು ಅಂತಂದರೆ ರಿಜಿಸ್ಟ್ರೇಷನ್ ಯಾರು ಮಾಡಿಸ್ಕೊಂಡಿರ್ತಿರಲ್ಲ ಅವರಿಗೆ, ಯಾಕಂದರೆ ಇವೆಲ್ಲವೂ ಕೂಡ ಆದಷ್ಟು ಬೇಗ ಆಗಬೇಕು, ಇಲ್ಲಾಂತಂದರೆ ಭಾಳ ಕಷ್ಟ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಾರ್ಜ್ ಕೂಡ ಇದಕ್ಕೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ರಾಜ್ಯದ ಜನರಿಗೆ 200 ಯೂನಿಟ್ ಕರೆಂಟ್ ಫ್ರೀ ಅನ್ನುವಂಥದ್ದೇನಿದೆ, ಮಧ್ಯರಾತ್ರಿಯಿಂದಲೇ ಇದು ಜಾರಿಗೆ ಬಂದಿದೆ. ಇದು ಜುಲೈ ತಿಂಗಳಲ್ಲಿ ಉಚಿತ ವಿದ್ಯುತ್ಗೆ ಡೆಡ್ಲೈನ್ ನೀಡಲಾಗಿದೆ. ಅಂದರೆ ಜುಲೈ 25ರ ಮೇಲೆ ಅರ್ಜಿ ಸಲ್ಲಿಸಿದರೆ ಬಿಲ್ ಕಟ್ಟಲೇಬೇಕು. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಜುಲೈ 25ರ ತನಕ ನಿಮಗೆ ಅವಕಾಶ ಇದೆ. ಜುಲೈ 25ರ ಮೇಲೆ ನೀವೇನಾದರೂ ಮತ್ತೆ ಅರ್ಜಿ ಸಲ್ಲಿಸಕ್ಕೆ ಹೋದ್ರಿ ಅಂತಂದರೆ ನೀವು ಬಿಲ್ ಕಟ್ಟಬೇಕಾಗತ್ತೆ, ಹುಷಾರು. ಇನ್ನು ಈ ಗೃಹಜ್ಯೋತಿ ಬಿಲ್ನ ಲೆಕ್ಕಾಚಾರಗಳಿದಾವಲ್ಲ, ಆ ಲೆಕ್ಕಾಚಾರಗಳು ಯಾವ ರೀತಿ ಇದೆ ಅದನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. 12 ತಿಂಗಳ ಬಿಲ್ ಸರಾಸರಿ ಗೊತ್ತಿರುವಂಥ ಸಂಗತಿ. ಅದರ ಆಧಾರದ ಮೇಲೆ ನೀವು 50 ಯೂನಿಟ್ ನೀವು ಕಟ್ತಿದ್ರಿ ಅಂದರೆ +5 ಇದಾಗುತ್ತೆ. ಅಂದರೆ 10% ಹಾಕಬೇಕಲ್ಲ, +5 ಸೇರ್ಕೊಳ್ಳುತ್ತೆ ನಿಮಗೆ 55. ಅಂದರೆ 10ರಷ್ಟು ನೀವು ಶೇಕಡ 10ರಷ್ಟು ನಿಮ್ಮನ್ನು ಆ್ಯಡ್ ಮಾಡಿ ನಿಮಗೆ ಇದು ಮಾಡ್ತಾರೆ. ಸರಾಸರಿ ಶೇಕಡ 10ಕ್ಕೂ ಮೀರಿದ್ರೆ ನೀವು ಬಿಲ್ ಪಾವತಿಸಬೇಕು. ಸಪೋಸ್ ನೀವು 50 ಯೂನಿಟ್ ಉಪಯೋಗಿಸ್ತಿದ್ರಿ, 55 ಯೂನಿಟ್ ಸರ್ಕಾರ ಕೊಡುತ್ತೆ, ಅದು 5 ಸೇರಿಸಿ ಅದ್ರ ಮೇಲೆ ಏನಾದರೂ ನಿಮ್ದು ಬಂತು ಅಂತ ತಿಳ್ಕೊಳ್ಳಿ, ಅದನ್ನು ಸೇರಿಸಿ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಇನ್ನು ಜುಲೈ ತಿಂಗಳ ಕರೆಂಟ್ ಬಿಲ್ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಗೃಹಜ್ಯೋತಿಯ ಉಚಿತ ಬಿಲ್ ಅಂತ ಅಲ್ಲಿ ನಮೂದಿಸಲ್ಪಟ್ಟಿರುತ್ತೆ.